ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಟ್ಯಾಲೆಂಟ್ ಇಲ್ದಿರೋರಿಗೆ ಒಂದು ಸ್ಟೇಜ್ ಸಿಕ್ತು ಅಂತ ಕರ್ನಾಟಕದಲ್ಲಿ ಎಲ್ಲರೂ ವಾಯ್ಸ್ ರೈಸ್ ಮಾಡಿದ್ರು. ಹಾಗೇನೆ ಟ್ಯಾಲೆಂಟ್ ಇರೋರಿಗೆ ಒಂದು ರೆಕಗ್ನೈಸೇಷನ್ ಸಿಗ್ತಾ ಇಲ್ಲ ಅನ್ನೋದಕ್ಕೆ ನೀವೆಲ್ಲ ವಾಯ್ಸ್ ರೈಸ್ ಮಾಡ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಬೇಕು. ನಮಸ್ಕಾರ ಕರ್ನಾಟಕ. ಹೌದು, ಪಾರ್ಟ್ 1 ನೋಡಿದರೆ ನಿಮ್ಗೆ ಆಲ್ರೆಡಿ ಶಾಕ್ ಆಗಿರುತ್ತೆ. ಅವ್ರು ಯಾರು ಅನ್ನೋ ಕ್ಯೂರಿಯಾಸಿಟಿ ನಿಮ್ಮಲ್ಲಿದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ. ನಾನ್ನ ಇಟ್ಲೇ చెప్పిన ಇಟ್ಲೇ ಅಡಿಗಿನ ನೀನು ಒಕೆ ತೀರು ಅಡಿಗಿನಗದೆ. ಆ ವ್ಯಕ್ತಿ ನಮ್ಮ ಕರ್ನಾಟಕದ ಎಷ್ಟೋ ನ್ಯೂಸ್ ಚಾನಲ್ಗಳು ಮೀಡಿಯಾ ಮುಂದೆ ಹೋಗಿ ನಾನು ಇಷ್ಟೊಂದು ಕೆಲಸ ಮಾಡಿದ್ದೀನಿ ಸರ್, ಬೇರೆ ಸ್ಟೇಟಲ್ಲಿ ನನಗೆ ತುಂಬ ರೆಕಗ್ನೈಸೇಷನ್ ಸಿಕ್ಕಿದೆ, ನಮ್ಮ ಸ್ಟೇಟಲ್ಲಿ ಸಿಗಬೇಕು, ನಾನು ಕನ್ನಡದವನು ಅಂತ ಕೇಳ್ಕೊಂಡ್ರೆ ಆ ಚಾನಲ್ ಅವರ ಉತ್ತರ ಬಂದು, ನಿನ್ನದು TRP ಇಲ್ಲ, ಕಾಸು ಕೊಟ್ರೇನೆ ಕವರೇಜು, ಇಲ್ಲಿ ಟ್ಯಾಲೆಂಟ್ಗಿನ ದುಡ್ಡಿಗೆ ವ್ಯಾಲ್ಯೂ ಜಾಸ್ತಿ ಕಣಪ್ಪ, ಟ್ರೆಂಡಿಂಗಲ್ಲಿ ಇರೋರಿಗೆ ಅವಕಾಶ ಹೊರತು ಟ್ಯಾಲೆಂಟ್ ಇರೋರಿಗಲ್ಲ ಅಂತ ಹೇಳ್ತಾರಂತೆ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಟ್ಯಾಲೆಂಟ್ ಇಲ್ದಿರೋರಿಗೆ ಒಂದು ಸ್ಟೇಜ್ ಸಿಕ್ತು ಅಂತ ಕರ್ನಾಟಕದಲ್ಲಿ ಎಲ್ಲರೂ ವಾಯ್ಸ್ ರೈಸ್ ಮಾಡಿದ್ರಿ. ಹಾಗೇನೆ ಟ್ಯಾಲೆಂಟ್ ಇರೋರಿಗೆ ಒಂದು ರೆಕಗ್ನೈಸೇಷನ್ ಸಿಗ್ತಾ ಇಲ್ಲ ಅನ್ನೋದಕ್ಕೆ ನೀವೆಲ್ಲ ವಾಯ್ಸ್ ರೈಸ್ ಮಾಡ್ತೀರಾ ಅಂತ ನಂಬ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟೊಂದು ಟಾಪ್ ಹೀರೋಯಿನ್ಸ್ಗೆ ವಾಯ್ಸ್ ಕೊಟ್ಟಿದ್ರು, ಅವ್ರ ಹೆಸರು ಯಾಕೆ ಕರ್ನಾಟಕದಲ್ಲಿ ಯಾರು ಮಾತಾಡ್ತಾ ಇಲ್ಲ? ಈ ವಿಡಿಯೋಲಿ ಅಂತ ತುಂಬ ಜಾಸ್ತಿ ಆಗಿರೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರು ಯಾರು ಅಂತ ಹೇಳಿದ್ದೀನಿ. ಈಗ ಆಲ್ರೆಡಿ ಆ ವಿಡಿಯೋನ ನನ್ನ ಪ್ರೊಫೈಲಲ್ಲಿ ಪೋಸ್ಟ್ ಮಾಡಿದ್ದೀನಿ. ನನ್ನ ಪ್ರೊಫೈಲ್ ವಿಸಿಟ್ ಮಾಡಿ ಆ ವಿಡಿಯೋ ನೋಡಿ. ಥ್ಯಾಂಕ್ ಯು.